ನಮಸ್ತೆ, ನಾನು ನಿಮ್ಮ ವೀಣಾ ಹುಗರ್. ಇವತ್ತು ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ನಾ ಏನ್ ಮಾಡತ್ತೀವಿ ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಡೈಲಿ ಡಿಸ್ಕಸ್ ಮಾಡತ್ತೀವಿ. ಹೌದಾ? ನಮ್ಮ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಕೋರ್ಸ್ಗಳು ಲಭ್ಯ ಅದಾವು. 9526122379 ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದ್ರೆ ಎಲ್ಲದ್ರ ಬಗ್ಗೆ ಮಾಹಿತಿ ಅವೈಲಬಲ್ ಇರ್ತದ. ಹೌದಾ? 4/12/2025 ಕರೆಂಟ್ ಅಫೇರ್ಸ್ ಅದಾವು. ಇಂಟರ್ನ್ಯಾಷನಲ್ ನ್ಯೂಸ್ ಬರ್ತಾವು. ಹೌದಾ? ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉಪಯುಕ್ತವಾಗುವಂತಹ ಪ್ರಚಲಿತ ಘಟನೆಗಳದಾವು. ಇಂಟರ್ನ್ಯಾಷನಲ್ ನ್ಯೂಸ್, ನ್ಯಾಷನಲ್ ಅಫೇರ್ಸ್, ಬ್ಯಾಂಕಿಂಗ್ ನ್ಯೂಸ್, ಅವಾರ್ಡ್ ನ್ಯೂಸ್, ಡಿಫೆನ್ಸ್ ನ್ಯೂಸ್, ಸ್ಪೋರ್ಟ್ಸ್ ನ್ಯೂಸ್, ಆಮೇಲೆ ಸೈನ್ಸ್ ಅಂಡ್ ಟೆಕ್ ನ್ಯೂಸ್ ಕೂಡ ಡಿಸ್ಕಸ್ ಮಾಡ್ತೀವಿ. ಹೌದಾ? ಫಸ್ಟ್ನೇದ್ ನೋಡೋಣ ಬರ್ರಿ. IUSSP ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ಗೆದ್ದಿದೆ. ಹೌದಾ? ವಿಶ್ವಸಂಸ್ಥೆಯೊಳಗ ಯಾವ ಪ್ರಶಸ್ತಿಯನ್ನ ಗೆದ್ದಿದೆ ಅಂತ ಈ ಟಾಪಿಕ್ ನೋಡ್ತೀವಲ್ಲ, ಇದ್ರಾಗ ಯಾವ್ಯಾವ ಕ್ವಶನ್ ಹಂಗೆ ಫ್ರೇಮ್ ಆಗ್ತಾವು ಅಂತ ನೋಡ್ಕೋತ ಹೋದ್ವಿ ಅಂದ್ರ ಈ ಕಾನ್ಸೆಪ್ಟ್ ಬಗ್ಗೆ ನಮಗೇನು ಸಂಪೂರ್ಣ ಅರ್ಥ ಆಗ್ಬಿಡ್ತದ. ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ UNFPA ಇದ್ರದ್ದು ಲಾಂಗ್ ಫಾರ್ಮ್ ಅದು ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಂತ. ಭಾರತವು 2025ರ UN ಜನಸಂಖ್ಯಾ ಪ್ರಶಸ್ತಿಯ ಸಾಂಸ್ಥಿಕ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಜನಸಂಖ್ಯೆ ವೈಜ್ಞಾನಿಕ ಅಧ್ಯಯನ ಒಕ್ಕೂಟವನ್ನು IUSSP ಅನ್ನ ಗೌರವಿಸಿದೆ. ಹೌದಾ? ಯಾವುದನ್ನ ಗೌರವಿಸಿದೆ ಅಂತ ಕೇಳ್ತಾರ. ವಿಶ್ವಸಂಸ್ಥೆ ಜನಸಂಖ್ಯಾ ನಿಧಿ IUSSP ಅನ್ನ ಗೌರವಿಸಿದೆ ಅಂತ ಹೇಳ್ಬೇಕು. ಈ ಪ್ರಶಸ್ತಿಯು ಜಾಗತಿಕವಾಗಿ ಎದಕ್ಕೆ ಕೊಡ್ತಾರಪ್ಪ? ಜನಸಂಖ್ಯೆ, ವಿಜ್ಞಾನ, ಸಂಶೋಧನೆ, ಸಾಮರ್ಥ್ಯ ನಿರ್ಮಾಣ ಮತ್ತು ಪುರಾವೆ ಆಧಾರಿತ ನೀತಿ ನಿರೂಪಣೆಗೆ ಈ ಪ್ರಶಸ್ತಿಯನ್ನ ನೀಡಲಾಗ್ತದ. IUSSPಯ ಅತ್ಯುತ್ತಮ ಕೊಡುಗೆಯನ್ನ ಗುರುತಿಸಿ ಅಂದ್ರ ಜನಸಂಖ್ಯೆ, ವಿಜ್ಞಾನ, ಸಂಶೋಧನೆ ಇವೆಲ್ಲದರನ್ನ ಗುರುತಿಸಿ ಯಾವ್ದು ಕೊಟ್ಟದ ಪ್ರಶಸ್ತಿ ಅಂದ್ರ UNFPA ಅಂದ್ರ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ IUSSPಗೆ ಅತ್ಯುತ್ತಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ವಿಶ್ವದಾದ್ಯಂತ ಜನಸಂಖ್ಯಾ ಅಧ್ಯಯನ ಮತ್ತು ನೀತಿ ನಿರೂಪಣೆಯ ಮೇಲೆ ಬೀರಿರುವ ಆಳವಾದ ಪ್ರಭಾವವನ್ನ ಇದು ದೃಢೀಕರಿಸಿದೆ. ಹೌದಾ? ಎರಡು ಸಂಸ್ಥೆಗಳದಾವು. ಅದು UNFPA ಯಾವ ಸಂಸ್ಥೆಗೆ ಯಾವ್ದಕ್ಕೆ ಕೊಟ್ಟದಂದ್ರೆ IUSSPಗೆ ಅಂದ್ರ ಜನಸಂಖ್ಯಾ ವೈಜ್ಞಾನಿಕ ಅಧ್ಯಯನ ಒಕ್ಕೂಟಕ್ಕೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ನೋಡ್ಬೇಕಂದ್ರ ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು ಡಿಫೆನ್ಸ್ ಸಂಬಂಧಪಟ್ಟಿದಂತಹ ಕರೆಂಟ್ ಅಫೇರ್ಸ್ ನೋಡ್ರಿ. ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು ಮಹಾನಿರ್ದೇಶಕ ಅಂದ್ರೆ ತಪಾಸಣೆ ಮತ್ತು ಸುರಕ್ಷತೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಎದಕ್ಕಂತ ನೋಡೋಣ ಬರ್ರಿ. ಡಿಸೆಂಬರ್ 1, 2025ರಂದು ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು ನವದೆಹಲಿಯ ವಾಯು ಪ್ರಧಾನ ಕಚೇರಿಯಲ್ಲಿ, ಹೌದಾ, ನವದೆಹಲಿ ಒಳಗ ಏನದಪ್ಪ ಅಂದ್ರ ಎಲ್ಲಿ ಯಾವ ಪ್ರದೇಶದಲ್ಲಿ ವಾಯು ಪ್ರಧಾನ ಕಚೇರಿ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ನವದೆಹಲಿ ಅಂತ ಹೇಳ್ಬೇಕು. ಯಾರಿಗೆ ಮಹಾನಿರ್ದೇಶಕ ಅಧಿಕಾರ ವಹಿಸ್ಕೊಂಡ್ರು ಅಂದ್ರೆ ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅಂತ ಹೇಳ್ಬೇಕು. ಹೌದಾ? ಆಮೇಲೆ ಮಹಾನಿರ್ದೇಶಕ ತಪಾಸಣೆ ಭದ್ರತೆ DG ಆಗಿ ಅಧಿಕಾರ ವಹಿಸ್ಕೊಂಡಾರ. ಯಾರು? ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು. ಆಮೇಲೆ ಈ ನೇಮಕಾತಿಯು ಭಾರತೀಯ ವಾಯುಪಡೆಯಲ್ಲಿ ಅವರ 37 ವರ್ಷಗಳ ಶ್ರೇಷ್ಠ ಮತ್ತು ಅನುಕರಣೀಯ ವೃತ್ತಿ ಜೀವನದಲ್ಲಿ ಅಂದ್ರೆ ಅವರು 37 ವರ್ಷ ತಮ್ಮ ಸೇವೆಯನ್ನ ಸಲ್ಲಿಸ್ತಾರ. ಹೊಸ ಅಧ್ಯಾಯವನ್ನ ಗುರುತಿಸಿ ಅವರು ಮಾಡಿದ ನಾಯಕತ್ವ, ಅವ್ರು ಮಾಡಿದ ಸೇವೆಯನ್ನ ಗುರುತಿಸಿ ಏನಪ್ಪಾ ಅಂದ್ರ ಅವ್ರನ್ನ ಏನ್ ಮಾಡ್ಯಾರ? ಸುರಕ್ಷತಾ ಅಧಿಕಾರಿಯನ್ನಾಗಿ ಮಾಡ್ಯಾರ. ಈ ಹುದ್ದೆಯು ವಾಯುಪಡೆಯ ಕಾರ್ಯಾಚರಣೆ, ಭದ್ರತೆ, ತಪಾಸಣೆ ವ್ಯವಸ್ಥೆಗಳು ಮತ್ತು ತರಬೇತಿ ಮಾನದಂಡಗಳನ್ನ ಮತ್ತಷ್ಟು ಬಲಪಡಿಸ್ತದೆ. ಯಾಕಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಇವ್ರ ಬಲ್ಲ ಅದ. 37 ವರ್ಷ ಸತತವಾಗಿ ಮಾಡಿದ್ರಿಂದ ಇವ್ರು ನೋಡಿ ಏನ್ ಮಾಡ್ಯಾರ? ಈ ನಿರ್ದೇಶಕ ಪದವಿಯನ್ನ ಏರ್ಫೋರ್ಸ್ ಅವರು ನೀಡ್ಯಾರ. ನೆಕ್ಸ್ಟ್ ನೋಡೋಣ ಬರ್ರಿ. ಇದು ನ್ಯಾಷನಲ್ ನ್ಯೂಸ್ ಬರ್ತದ. ಅಟಲ್ ಪಿಂಚಣಿ ಯೋಜನೆ
ಅಟಲ್ ಪಿಂಚಣಿ ಯೋಜನೆ ಅಂತ ಈಗಾಗ್ಲೇ ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಒಂದು ಪಿಂಚಣಿ ಯೋಜನೆ ಆಗ್ಯದ. 8.34 ಕರೋಡ್ ಅಂದ್ರೆ 8.34 ಕೋಟಿಗೂ ಹೆಚ್ಚು ನೋಂದಣಿಗಳು ಆಗ್ಯಾವು ಅಟಲ್ ಪೆನ್ಷನ್ ಯೋಜನೆಗೆ. 48% ಮಹಿಳೆಯರು ಇದರ ಸದುಪಯೋಗ ತಗೊಳಕತ್ತಾರ. ಭಾರತದ ಪ್ರಮುಖ ಸಾಮಾಜಿಕ ಭದ್ರತಾ ಯೋಜನೆಯಾದ ಅಟಲ್ ಪಿಂಚಣಿ ಯೋಜನೆ APY ಅಕ್ಟೋಬರ್ 31, 2025 ವೇಳೆಗೆ ದಾಖಲೆಯನ್ನು ಸೃಷ್ಟಿಸಿದ. 83.4 ಮಿಲಿಯನ್ ದಾಖಲೆಗಳನ್ನ ಸಾಧಿಸಿದ. ಕೇಳ್ತಾ ಎಷ್ಟು ಅಟಲ್ ಪಿಂಚಣಿ ಯೋಜನೆ ಎಷ್ಟು ದಾಖಲೆಗಳನ್ನ ಸಾಧಿಸಿದ ಅಂತ ಕೇಳಿದ್ರೆ 83.4 ಮಿಲಿಯನ್ ದಾಖಲೆಗಳನ್ನ ಸಾಧಿಸಿದ. ಇದು ಎದಕ್ ಸಂಬಂಧಪಟ್ಟಿದ್ದಂದ್ರ ಅಸಂಘಟಿತ ಮತ್ತು ಕಡಿಮೆ ಆದಾಯ ಕಾರ್ಮಿಕರಲ್ಲಿ ಪಿಂಚಣಿ ಅರಿವು. ಅವರಿಗೆ ಸಮಾಜದ ಸೆಕ್ಯೂರಿಟಿ ಇರಂಗಿಲ್ಲ, ಹೌದಾ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರ್ಲಾರ್ಕ ಏನ್ ಮಾಡ್ತಾರ, ಈ ಪಿಂಚಣಿಯನ್ನ ಹುಟ್ಟಿಸಿದ್ದು. ಇದರ ಉದ್ದೇಶದ ಆರ್ಥಿಕ ಸೇರ್ಪಡೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಯಶಸ್ಸೆಂದು ಪರಿಗಣಿಸಲಾಗ್ತದ. ಇದು ಹೆಚ್ಚು ದಾಖಲೆ ಅಕ್ಟೋಬರ್ ಎಷ್ಟರಲ್ಲಿ ಯಾವಾಗ ದಾಖಲೆ ಆಗ್ಯದ ಈ ವರ್ಷ 2025 ಕೇಳ್ತಾರ. 31 ಅಕ್ಟೋಬರ್ 2025 ದಾಖಲೆ ಆಗ್ಯದ. ಎಷ್ಟು? 83.4 ಮಿಲಿಯನ್ ದಾಖಲೆಯನ್ನ ಸಾಧಿಸದ. ವಿಶೇಷವಾಗಿ 48% ತಲುಪದ. ಇದು ಭಾರತದಲ್ಲಿ ಬೆಳೆಯುತ್ತಿರುವ ಮಹಿಳಾ ಆರ್ಥಿಕ ಸಾಕ್ಷರತೆ ಮತ್ತು ಸ್ವಾವಲಂಬನೆಯನ್ನ ಪ್ರತಿಬಿಂಬಿಸುತ್ತದೆ. ಹೌದಾ, ಮಹಿಳೆಯರಲ್ಲಿ ಸಾಕ್ಷರತೆ, ಆರ್ಥಿಕತೆಯ ಬಗ್ಗೆ ಸಾಕ್ಷರತೆ ಇರೋದು ಅಂದ್ರ ಮಹಿಳೆಯರು ಜಾಸ್ತಿ ನಮಗ ಅದ್ರ ಅವೇರ್ನೆಸ್ ಇಲ್ಲ ಅಂತ ಮಾಡಕ್ ಹೋಗಲ್ಲ. ಬಟ್ ಈಗ ಏನಾಗಿದೆ 48% ಹೆಚ್ಚಾಗ್ಯದ. ಅದ್ರಲ್ಲಿ ಈ ಮಹಿಳಾ ಸಾಕ್ಷರತೆ, ಆರ್ಥಿಕತೆಗೆ ಸಂಬಂಧಿಸಿದಂತ ಸಾಕ್ಷರತೆ ಹೆಚ್ಚಾಗಕತ್ತದ ಅನ್ನೋದ್ರ ಪ್ರತಿಬಿಂಬ ಆಗ್ಯದ. ಕೇಳ್ತಾರೆ ಎಷ್ಟು ಜನ ಮಹಿಳೆಯರು ಆರ್ಥಿಕವಾಗಿ ಸಾಕ್ಷರತೆ ಮೂಡೋದಂತ ಕಾರಣ ಏನು? 48% ಬೆಳವಣಿಗೆ ಕಂಡದ ಅಂತೇಳಿ ಹೇಳ್ಬೇಕು. ಖ್ಯಾತ ಹಾಲಿವುಡ್ ಚಿತ್ರಕಾರ ಟಾಮ್ ಸ್ಟಾಫರ್ಡ್ ನಿಧನ. ಹೌದಾ, ಇನ್ ನೋಡ್ರಿ ಇದು ಇಂಟರ್ನ್ಯಾಷನಲ್ ನ್ಯೂಸ್ ಅದ, ಅಂತಾರಾಷ್ಟ್ರೀಯ ಮಾಹಿತಿ ಅದ. ಖ್ಯಾತ ಬ್ರಿಟಿಷ್ ನಾಟಕಗಾರ ಮತ್ತು ಆಸ್ಕರ್ ಪ್ರಶಸ್ತಿ ವಿಜೇತ ಚಿತ್ರಕಥೆಗಾರ. ಹೌದಾ, ಆಸ್ಕರ್ ಪ್ರಶಸ್ತಿ ಚಿತ್ರಕಲೆಗೆ ಕೊಡಲಾಗುವಂತಹ ಅತ್ಯುನ್ನತವಾದ ಪ್ರಶಸ್ತಿ ಆಗ್ಯದ. ಯಾರಪ್ಪ ಅಂದ್ರೆ ಇವರು ಟಾಮ್ ಸ್ಟಾಫರ್ಡ್. ಯಾರು ಅಂತಂದ್ರೆ ಬ್ರಿಟಿಷರ ನಾಟಕಗಾರ. ಅಷ್ಟೇ ಅಲ್ಲ, ಇವರು ತಮ್ಮ ನಾಟಕ ಚಿತ್ರ ಪ್ರದರ್ಶನಗಳ ಮೂಲಕ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಾರ. ಟಾಮ್ ಸ್ಟಾಫರ್ಡ್ ತಮ್ಮ 88ನೇ ವಯಸ್ಸಿನಲ್ಲಿ, ಎಷ್ಟನೇ ವಯಸ್ಸಿನಲ್ಲಿ ಅಂತೂ ಕೇಳುವಂತಹ ಚಾನ್ಸಸ್ ಅದು ಕ್ವಶನ್. ಇಂಗ್ಲೆಂಡ್ ನಲ್ಲಿ ಡಾರ್ಸೆಟ್ ನಲ್ಲಿ ನಿಧನವಾದರು. ಇವರ ನಿಧನದ ಬಗ್ಗೆ ಕೇಳ್ತಾರ ಎಲ್ಲಾ ಕಾಂಪಿಟೇಷನ್ ಎಕ್ಸಾಮ್ನಾಗ. ಎಲ್ಲಿ ನಿಧನ ಆದ್ರು ಅಂತಂದ್ರ ಇಂಗ್ಲೆಂಡ್ ನ ಡಾರ್ಸೆಟ್ ಅನ್ನೋ ಪ್ರದೇಶ ಅಂತ ಹೇಳ್ಬೇಕು. ಅವರ ಸಂಸ್ಥೆ ಯುನೈಟೆಡ್ ಏಜೆಂಟ್ಸ್. ಅವರು ತಮ್ಮ ಕುಟುಂಬದ ಸಮ್ಮುಖದಲ್ಲಿ ಶಾಂತಿಯುತವಾಗಿ ನಿಧನರಾದ್ರು. ಅವರು ಮನೆಗೆ ತೀರ್ಕೊಂಡರ ಎಂದು ದೃಢಪಡಿಸಲಾಗುತ್ತದೆ. ಟಾಮ್ ಸ್ಟಾಫರ್ಡ್ ಅವರ ಆಳವಾದ ಬುದ್ಧಿಶಕ್ತಿ, ಹಾಸ್ಯ, ವಿಡಂಬನಾತ್ಮಕ ಬರವಣಿಗೆ ಶೈಲಿಗೆ ಹೆಸರುವಾಗಿದ್ರು. ಅಂದ್ರ ಇವ್ರು ಏನ್ ಮಾಡಿದ್ರು, ಅವರ ಬುದ್ಧಿಶಕ್ತಿಯನ್ನ ಈ ಚಿತ್ರಕಲೆ, ನಾಟಕ ಕಲೆಯಲ್ಲಿ ಅಳವಡಿಸ್ಕೊಂಡಿದ್ರು. ಮತ್ತೆ ಹಾಸ್ಯ, ವಿಡಂಬನಾತ್ಮಕ, ಇವರು ಡೈರೆಕ್ಟರು ಆಗಿದ್ರು ಅಂತ ಹೇಳ್ತಾರ. ಅವರು 1937ರಲ್ಲಿ ಜೆಕೋಸ್ಲೋವಿಯಾದಲ್ಲಿ ಜನಿಸಿದ್ರು. ಇವರ ಜನನ ಎಲ್ಲಾಯ್ತು ಅಂತಾನು ಕೇಳ್ಬಹುದು. ಯಾರ್ದಾದ್ರೂ ವ್ಯಕ್ತಿಗಳು ಪ್ರಚಲಿತ ಘಟನೆಗಳಲ್ಲಿ ಈಗ ರೀಸೆಂಟ್ ಇಂತ ಗಣ್ಯ ವ್ಯಕ್ತಿಗಳು ಆದ್ರಂದ್ರ ಅವ್ರು ಹುಟ್ಟಿದ್ದಲ್ಲಿ, ಅವರ ಕುಟುಂಬದ ಹಿನ್ನೆಲೆ, ಆಮೇಲೆ ಅವ್ರು ಎಲ್ಲಿ ನಿಧನರ ಆದ್ರು ಅಂತೂ ಕೇಳ್ಬಹುದು. ಆಮೇಲೆ ಯಾವ ಪ್ರಶಸ್ತಿಯನ್ನು ಪಡೆದಿದ್ರು ಅನ್ನೋದು ಕ್ವಶನ್ ಆಗ್ತದೆ. ಎಲ್ಲಿ ಯಾವಾಗ ಜನನ ಆಯ್ತಂದ್ರ 1937 ಜೆಗೋಸ್ಲೋವಿಯಾದಲ್ಲಿ ಜನಿಸಿದ್ರು. ಅವರ ಕುಟುಂಬವು 2ನೇ ಮಹಾಯುದ್ಧದ ಸಮಯದಲ್ಲಿ, ನೋಡ್ರಿ, ಸೆಕೆಂಡ್ ವರ್ಲ್ಡ್ ವಾರ್ ಒಳಗ ನಾಜಿ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಬ್ರಿಟನ್ಗೆ ಸ್ಥಳಾಂತರಿಸಲಾಗಿತ್ತು. ಹೌದಾ, 2ನೇ ಮಹಾಯುದ್ಧದೊಳಗೆ ನಾಜಿ ಅವರ ಆಕ್ರಮಣದಿಂದ ತಪ್ಪಿಸ್ಕೊಳಕ ಇವರು ಮೈಗ್ರೇನ್ ಆಗಿದ್ರು. ಅಂದ್ರೆ ಬ್ರಿಟನ್ಗೆ ಸ್ಥಳಾಂತರಗೊಂಡಂತಹ ಕುಟುಂಬ ಆಗಿದೆ ಅಂತ ಹೇಳ್ತಾರೆ.
ನೆಕ್ಸ್ಟ್, ಭಾರತದ ಮೊದಲ ಖಾಸಗಿ ಸಂಚರಣೆ ಕೇಂದ್ರ. ನೋಡ್ರಿ, ಇದು ನ್ಯಾಷನಲ್ ನ್ಯೂಸ್ ಅದ, ಭಾರತದ ಬಗ್ಗೆ ಹೇಳತ್ತದ. ಏಷಿಯನ್ ಅನ್ನು ಇಸ್ರೋ ಮುಖ್ಯಸ್ಥರು ಉದ್ಘಾಟಿಸಿದ್ದಾರೆ. ಅಂದ್ರ ಇದು ಬಾಹ್ಯಾಕಾಶ ಸೈನ್ಸ್ ಅಂಡ್ ಟೆಕ್ ಸಂಬಂಧಪಟ್ಟಂತಹ ಒಂದು ಪ್ರಚಲಿತ ಘಟನೆ ಆಗಿದೆ. ನೋಡಂಬರ್ರಿ, ಭಾರತವು ಉನ್ನತ ತಂತ್ರಜ್ಞಾನ ಸಂಚರಣೆ ವ್ಯವಸ್ಥೆಯಲ್ಲಿ ಸ್ವಾವಲಂಬನೆಯತ್ತ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಮೊದಲೆಲ್ಲ ಬೇರೆ ದೇಶದ್ದು ಸಪೋರ್ಟ್ ತಗೊಂಡು ಇದು ಮಾಡ್ತಿದ್ರು. ಬಟ್ ಭಾರತ ಈಗ ಏನ್ ಮಾಡಾದ, ಆತ್ಮ ನಿರ್ಭರ್ ಭಾರತ ಅನ್ನೋ ಇದ್ರಲ್ಲಿ ಸ್ವಾವಲಂಬನೆಯನ್ನ ಸ್ಥಾಪಿಸಕ ಇಟ್ಟಂತಹ ಐತಿಹಾಸಿಕ ಹೆಜ್ಜೆ ಅಂತ ಹೇಳ್ಬೋದು. ಆಸಿಯಾನ್ ಇಸ್ರೋ ಮುಖ್ಯಸ್ಥರು ಯಾರು? ಇಸ್ರೋ ಮುಖ್ಯಸ್ಥರು ಯಾರು? ವಿ ನಾರಾಯಣ್. ಈಗಿನ ಇಸ್ರೋ ಮುಖ್ಯಸ್ಥರು ಯಾರು ಅಂತನೂ ಕೇಳ್ಬಹುದು. ಅವರು ತಿರುವನಂತಪುರದಲ್ಲಿ, ಹೌದಾ, ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಭಾರತದ ಮೊದಲ ಖಾಸಗಿ ವಲಯದ ಸಂಚರಣೆ ನಾವಿತ್ಯದ ಕೇಂದ್ರವಾದ, ಖಾಸಗಿ ವಲಯದ ಅಂದ್ರ ಪ್ರೈವೇಟ್ ಇದ್ದಿದ್ದಂತಹ ಒಂದು ನಾವಿನ್ಯ ಕೇಂದ್ರ ಆದ ಈ ಹೊಸ ಸ್ಥಾಪಿಸಿದಂತಹ ಕೇಂದ್ರ ಅನಂತ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ನ್ಯಾವಿಗೇಷನ್. ಹೌದಾ, ನ್ಯಾವಿಗೇಷನ್ ಸಂಬಂಧ ಮಾಡಿದಂತಹ ಒಂದು ಹೊಸ ಐತಿಹಾಸಿಕ ಹೆಜ್ಜೆ ಆಗದ. ಆಸಿಯಾನ್ ಅನ್ನು ಉದ್ಘಾಟಿಸಲು ಅನಂತ ಟೆಕ್ನಾಲಜೀಸ್ ಸ್ಥಾಪಿಸಿದ ಈ ಕೇಂದ್ರವು ಭಾರತದಲ್ಲಿ ಸ್ಥಳೀಯ, ವಿಶ್ವಾಸಾರ್ಹ ಮತ್ತು ಮುಂದುವರೆದ ಸಂಚರಣೆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಸಂಚಾರ ಒಳಗ ಟೆಕ್ನಾಲಜಿಯನ್ನ ಅಳವಡಿಸ್ಕೊಳ್ಳೋದು, ಮುಂದೆ ಎಲ್ಲ ಇನ್ನಷ್ಟು ಡೆವಲಪ್ ಮಾಡ್ಕೊಳ್ಳೋ ಹಂತದಾಗ ಇವ್ರೇನು ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡಿದ್ದನ್ನ ನಾವು ನೋಡ್ತೀವಿ. IGI ಭಾರತದ ಮೊದಲ ಜಲಧನಾತ್ಮಕ ವಿಮಾನ ನಿಲ್ದಾಣವಾಗಿದೆ. ನೋಡ್ರಿ, ನ್ಯಾಷನಲ್ ಸಂಬಂಧಪಟ್ಟಿದಂತಹ ಒಂದು ಕರೆಂಟ್ ಅಫೇರ್ಸ್ ಆಗ್ಯದ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಮಗ ವಿಮಾನ ನಿಲ್ದಾಣದ ಹೆಸರುಗಳನ್ನು ಕೇಳ್ಬಹುದು. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದ್ರೆ ನಾವೇನಂತ ಹೇಳ್ಬೇಕು? ಡೆಲ್ಲಿ ಅಂತ ಹೇಳ್ಬೇಕು. ಡೆಲ್ಲಿಯಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದಪ್ಪ ಅಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. IGI ವಿಮಾನ ನಿಲ್ದಾಣ ಅಂತಲೂ ಕರಿತೀವಿ ಶಾರ್ಟ್ ಫಾರ್ಮ್ ಆಗಿ. ವಾರ್ಷಿಕವಾಗಿ 40 ಮಿಲಿಯನ್ ಗಿಂತ ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸುವ ವಿಮಾನ ನಿಲ್ದಾಣಗಳಲ್ಲಿ ಭಾರತದ ಮೊದಲ ಜಲಧನಾತ್ಮಕ ವಿಮಾನ ನಿಲ್ದಾಣ. ನೋಡ್ರಿ, ಇದು ಹೊಸ ಟೈಪ್ ಜಲಧನಾತ್ಮಕ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವ ಮೂಲಕ ಇದ್ರ ಏನಂತ ಹೇಳಿ, ದೆಹಲಿಯ ವಿಮಾನ ನಿಲ್ದಾಣ ಎದಕ್ಕೆ ಹೆಚ್ಚು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಕೇಳಬಹುದು. ಹೌದಾ, ಜಲಧನಾತ್ಮಕ ವಿಮಾನ ನಿಲ್ದಾಣ. ನೋಡ್ರಿ, ಜಲಧನಾತ್ಮಕ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲ್ಲಿದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ಐತಿಹಾಸಿಕ ಮೈಲುಗಲ್ಲು ಸಾಧಿಸಿದೆ. ಜಲಧನಾತ್ಮಕ ಸ್ಥಾನಮಾನ ಎಂದರೆ ಹಂಗಂದ್ರೆ ಏನಂದ್ರೆ ವಿಮಾನ ನಿಲ್ದಾಣವು ಬಳಸುವುದಕ್ಕಿಂತ ಹೆಚ್ಚಿನ ಸಿಹಿ ನೀರನ್ನು ಪ್ರಕೃತಿಗೆ ಹಿಂದಿರುಗಿಸುತ್ತದೆ. ಅಂದ್ರೆ ವಿಮಾನ ನಿಲ್ದಾಣದಾಗ ಜಾಸ್ತಿ ಜನ ಏನ್ ಮಾಡ್ತಾರ, ನೀರ್ ಯೂಸ್ ಮಾಡ್ತಾರ, ಅದನ್ನ ವೇಸ್ಟ್ ಮಾಡ್ಲಾರೆ ಹೊಳ್ಳಿ ಪ್ರಕೃತಿ ಯೂಸ್ ಮಾಡುವಂತಹ ಒಂದು ಅಂದ್ರೆ ಜಾಸ್ತಿ ಗಾರ್ಡನಿಂಗ್, ಅದನ್ನ ವಾಟರ್ ಯೂಸ್ ಮಾಡುವಂತಹ ಒಂದು ಟೆಕ್ನಾಲಜಿಯನ್ನ ಮಾಡಾರ. ಸಿಹಿ ನೀರನ್ನು ಪ್ರಕೃತಿಗೆ ಹಿಂದಿರುಗಿಸುತ್ತದೆ. ಇದು ದೇಶದ ಸುಸ್ಥಿರ ವಾಯುಯಾನ ಮತ್ತು ಪರಿಸರ ಸಂರಕ್ಷಣೆಗೆ ಮಹತ್ವದ ಮೈಲುಗಲ್ಲನ್ನು ಗುರುತಿಸಿದೆ. ಪರಿಸರ ಸಂರಕ್ಷಣೆ ಆಗ್ತದ, ಜಲ ಸಂರಕ್ಷಣೆ ಆಗ್ತದ. ಆದ್ರಿಂದ ಎದಕ್ ಇದನ್ನ ಜಲಧನಾತ್ಮಕ ವಿಮಾನ ನಿಲ್ದಾಣ ಅಂತ ಕರೀತಾರ ಅಂತ ಕೇಳಿದ್ರ
ಆಲ್ಮೋಸ್ಟ್ ನಿಲ್ದಾಣ ಬಳಸೋದಕ್ಕಿಂತ ಹೆಚ್ಚಿನ ಸಿಹಿ ನೀರನ್ನ ಪ್ರಕೃತಿಗೆ ಬಿಡುವುದರಿಂದ ಇದನ್ನ ಜಲಧನಾತ್ಮಕ ವಿಮಾನ ನಿಲ್ದಾಣ ಕರೀತಾರ. ಯಾವ ಜಲಧನಾತ್ಮಕ ವಿಮಾನ ನಿಲ್ದಾಣ ಯಾವ ಪ್ಲೇಸ್ನಾಗ ಅದಂದ್ರ ಡೆಲ್ಲಿ ಒಳಗದ. ಅದು ಯಾವ ವಿಮಾನ ನಿಲ್ದಾಣ ಅಂತ ಕೇಳಬಹುದು? ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ. ನೆಕ್ಸ್ಟ್ ನೋಡಂಬರ್ರಿ, 2025ರಿಂದ 29ರ ಅವಧಿಗೆ ಯುನೆಸ್ಕೋ ಕಾರ್ಯಕಾರಿ ಮಂಡಳಿಗೆ ಭಾರತ ಮರು ಆಯ್ಕೆಯಾಗಿದೆ. ನೋಡ್ರಿ, 2025ರಿಂದ 29ರ ಅವಧಿಗೆ ಯುನೆಸ್ಕೋದಲ್ಲಿ ವಿಶ್ವದಾದ್ಯಂತ ಭಾರತ ತನ್ನ ಛಾಪುಗಾಲನ್ನ ಮೂಡಿಸುತ್ತಿದೆ. ನಮಗೆಲ್ಲರ ಗಮನ ಬರುವಂತಹ ಒಂದು ವಿಷಯ. ಭಾರತವು 2025ರಿಂದ 2029ರ ಅವಧಿಗೆ ಯುನೆಸ್ಕೋ ಕಾರ್ಯಕಾರ ಮಂಡಳಿಯಲ್ಲಿ ಯುನೆಸ್ಕೋ ಕಾರ್ಯಕಾರಿ ಮಂಡಳಿಯಲ್ಲಿ ಮತ್ತೊಮ್ಮೆ ಸ್ಥಾನವನ್ನು ಪಡೆದುಕೊಂಡಿದೆ. ಈಗಾಗಲೇ ಮೊದಲು ಅದೇ ಸ್ಥಾನದಾಗ ಭಾರತನೇ ಪಡ್ಕೊಂಡಿತ್ತು. ಮತ್ತೊಂದ್ಸತಿ ಬೇರೆಯವ್ರಿಗೆ ಬಿಟ್ಟು ಕೊಟ್ಟಿಲ್ಲ, ಇದೇ ತಗೊಂಡದ. ಈ ಮರು ಚುನಾವಣೆಯು ಭಾರತದ ಜಾಗತಿಕ ನಾಯಕತ್ವ ಮತ್ತು ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ, ಸಂವಹನ ಕ್ಷೇತ್ರಗಳಲ್ಲಿ ಬಹುಪಕ್ಷೀಯ ಸಹಕಾರಕ್ಕೆ ಬದ್ಧತೆಯ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ. ಅಂದ್ರೆ ನಮ್ಮ ಭಾರತದಾಗ ಸಂಸ್ಕೃತಿ, ವಿಜ್ಞಾನ, ಶಿಕ್ಷಣ, ನಾಯಕತ್ವ, ಸಂವಹನ ಸ್ಟ್ರಾಂಗ್ ಇದ್ದಲ್ಲ ಬೇರೆಯವ್ರು ಏನಾರ ಸ್ಥಾನ ಕೊಡ್ಬೇಕಂದ್ರ ನಮ್ಮಲ್ಲಿ ಸ್ಪೆಷಲ್ ಕ್ವಾಲಿಟಿ ಇದ್ದವ್ರಿಗಿಂತ ಸ್ಪೆಷಲ್ ಕ್ವಾಲಿಟಿ ಇದ್ರನೇ ಕೊಟ್ಟಿರ್ತಾರ. ಅದಕ್ಕೋಸ್ಕರ ಯುನೆಸ್ಕೋ ಕಾರ್ಯಕಾರ ಮಂಡಳಿಯಲ್ಲಿ ಹೋದ್ಸತಿನೂ ಭಾರತನೇ ಇತ್ತು. ಮತ್ ಮರು ಚುನಾವಣೆ ಆದ್ರೂ ಭಾರತನೇ ಆಯ್ಕೆ ಆಗ್ಯದ. ಇದು ಭಾರತದ ಒಂದು ಸದೃಢ ಹೆಜ್ಜೆಯನ್ನ ತೋರ್ಸಾಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯುನೆಸ್ಕೋದ 3 ಸಾಂವಿಧಾನಿಕ ಅಂಗಗಳಲ್ಲಿ ಯುನೆಸ್ಕೋದಾಗ 3 ಸಾಂವಿಧಾನಿಕ ಅಂಗಗಳದಾವು. ಹೌದಾ? 58 ಸದಸ್ಯ ರಾಷ್ಟ್ರಗಳನ್ನ ಹೊಂದದ. ಕೇಳ್ತಾರೆ, ಯುನೆಸ್ಕೋದಲ್ಲಿ ಎಷ್ಟು ಸಾಂವಿಧಾನಿಕ ಅಂಗಗಳದ ಅಂತ ಕೇಳಿದ್ರ 3 ಅಂತ ಹೇಳ್ಬೇಕು. ಎಷ್ಟು ಸದಸ್ಯರನ್ನ ಒಳಗೊಂಡದ ಅಂದ್ರ 58 ಅಂತ ಹೇಳ್ಬೇಕು. ಆಮೇಲೆ ಕಾರ್ಯಕಾರಿ ಮಂಡಳಿಯ ಸಂಸ್ಥೆಯ ನೀತಿ ನಿರ್ದೇಶಕ ಕಾರ್ಯತಂತ್ರ ಬಜೆಟ್ ಅನ್ನು ಹೊಂದಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಇದು ಏನಪ್ಪಾ ಅಂದ್ರೆ ಕಾರ್ಯಕಾರಿ ಎಲ್ಲ ಕಾರ್ಯಗಳನ್ನ ನಿರ್ದೇಶನ, ಆಮೇಲೆ ನೀತಿ, ಬಜೆಟ್ ಎಲ್ಲದ್ರದ್ದು ಏನಪ್ಪಾ ನಾಯಕತ್ವ ನಮ್ ಭಾರತಕ್ಕೆ ಅದ. ಎಲ್ಲರೂ ಒಂದ್ಸತಿ ನಮ್ ಭಾರತ ಸದೃಢವಾಗ್ಯದ ಅಂದ್ರೆ ಒಂದ್ ಲೈಕ್ ಹಾಕ್ರಿ, ಎಸ್ ಅಂತ ಕಮೆಂಟ್ ಹಾಕ್ರಿ. ನೋಡ್ರಿ, ಭಾರತೀಯ ನೌಕಾಪಡೆ ದಿನ ಇದು ಡಿಫೆನ್ಸಿಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಆಗ್ಯದ. 1971ರಲ್ಲಿ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ, ಯಾವಾಗಂದ್ರ 1971 ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ 1971ರಾಗ ಯಾವ ದೇಶದ ನಡುವೆ ಯುದ್ಧ ಆಯ್ತು ಅಂದ್ರೆ ಇಂಡೋ ಪಾಕ್ ಮಧ್ಯೆ ಆಯ್ತು. ಆಮೇಲೆ ಈ ಸಮಯದಲ್ಲಿ ಭಾರತದ ನೌಕಾಪಡೆ ನಡೆಸಿದ ಐತಿಹಾಸಿಕ ಆಪರೇಷನ್ ಯಾವುದು? ಹೌದಾ? ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತು. ಇದು 71ರಾಗ ನಡೆದ ಆಪರೇಷನ್ ಯಾವುದು ಅಂತ ಕೇಳ್ತಾರ. ಟ್ರೈಡೆಂಟ್ ಅನ್ನು ಯಶಸ್ಸನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆಯ ದಿನವನ್ನು ಆಚರಿಸಲಾಗುತ್ತದೆ. ಹೌದಾ? ಯಾಕೆ ಆಚರಿಸ್ತಾರ? ಭಾರತದ ನೌಕಾಪಡೆಯ ದಿನ ಯಾಕೆ ಆಚರಿಸ್ತಾರ ಅಂತ ಕೇಳಿದ್ರ, ಇಂಡೋ ಪಾಕ್ 1971ರ ಯುದ್ಧದಲ್ಲಿ ಆಪರೇಷನ್ ಟ್ರೈಡೆಂಟ್ ಯಶಸ್ವಿ ಆದ ಏನಪ್ಪಾ ಅಂದ್ರ ಸಂತೋಷದ ಪ್ರತೀಕವಾಗಿ 4ರಂದು ಭಾರತೀಯ ನೌಕಾಪಡೆ ದಿನವನ್ನ ಆಚರಿಸಲಾಗ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಕ್ಷಿಪಣಿ ದೋಣಿಗಳು ಕರಾಚಿ ಬಂದರಿನ ಮೇಲೆ ಯಶಸ್ವಿಯಾಗಿ ದಾಳಿ ಮಾಡಿದವು. PNS ಖೈಬರ್, PNS ಮಹಾಫೀಜ್ ಸೇರಿದಂತೆ
ಹಲವಾರು ಪಾಕಿಸ್ತಾನ್ ಹಡಗುಗಳನ್ನ ನಾಶ ಮಾಡಿದ್ರು. ಹೌದಾ? ಇವು ಕೇಳ್ತಾರ. PNS ಮಹಾಫೀಜ್ ಇದು ಎದ್ರ ಹೆಸರು ಅಂತ ಕೇಳ್ತಾರ. ಪಾಕಿಸ್ತಾನ್ ಹಡಗಿನ ಹೆಸರು ಇದು. ಭಾರತೀಯ ನೌಕಾಪಡೆಗೆ ಯಾವುದೇ ನಷ್ಟ ಇರ್ಲಾರೆ ಗೆದ್ದಂತಹ ಒಂದು ನೌಕಾ ಯುದ್ಧ ಆಗಿದೆ. ಇದು ಮಿಲಿಟರಿ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನೌಕಾ ಕಾರ್ಯಾಚರಣೆಯಾಗಿದೆ. ಇಲ್ಲಿ ಹೆಂಗೆ ಕ್ವಶನ್ ಫ್ರೇಮ್ ಆಗೋ ಸಾಧ್ಯತೆ ಅದ್ ನೋಡ್ರಿ. 1971 ಯಾವ್ಯಾವ ದೇಶದ ನಡುವೆ ಯುದ್ಧ ಆಯ್ತು ಅಂತ ಒಂದ್ ಟೈಪ್ ಕ್ವಶನ್ ಫ್ರೇಮ್ ಆಗಬಹುದು. ಇನ್ನೊಂದು ಇಂಡೋ ಪಾಕ್ ನಡುವೆ ನಡೆದಂತ ಯುದ್ಧದ ಆಪರೇಷನ್ ಹೆಸರು ಏನಂತೂ ಕೇಳ್ಬಹುದು. ಆಪರೇಷನ್ ಟ್ರೈಡೆಂಟ್ ಯಾವ ಯುದ್ಧದ ಐತಿಹಾಸಿಕ ಆಪರೇಷನ್ ಅಂತೂ ಕೇಳಬಹುದು. ಹೌದಾ? ಈ ನೌಕಾ ದಿನದ ಯಾವ ಸಲುವಾಗಿ ಈ ನೌಕಾ ದಿನವನ್ನು ಯಾವ ಕಾರಣಕ್ಕಾಗಿ ಅಂತ ಕೊಟ್ಟು 4 ಆಪ್ಷನ್ ಅನ್ನ ಕೊಡಬಹುದು. ಹೌದಾ? ಆಮೇಲೆ ಇದು ಯಾವ ಅಂದ್ರೆ ತಳಸೇನಾ, ವಾಯುಸೇನಾ, ನೌಕಾಸೇನೆ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಆಪರೇಷನ್ ಟ್ರೈಡೆಂಟ್ ಹೌದಾ, ನಾವು ನೌಕಾಪಡೆಗೆ ಸಂಬಂಧಪಟ್ಟಿದ್ದು. ಆಮೇಲೆ PNS ಮಹಾಫೀಜ್ ಇದು ಯಾವ ಯುದ್ಧದ ನೌಕೆ ಅಂತ ಕೇಳಬಹುದು. ಇದು ಪಾಕಿಸ್ತಾನಿ ಹಡಗು. ಇದನ್ನ ನಾಶಪಡಿಸಿ ನಮ್ಮ ಭಾರತದ ಯಾವುದೇ ನೌಕಾಪಡೆ ಹಾಳಾಗ್ಲಾರ್ದೆ ಅತ್ಯಂತ ಯಶಸ್ವಿಯಾಗಿ ನಡೆಸಿದಂತಹ ನೌಕಾ ಕಾರ್ಯಾಚರಣೆಯಲ್ಲಿ ಯಾವುದು ಆಪರೇಷನ್ ಟ್ರೈಡೆಂಟ್ ಒಂದಾಗ್ಯದ. ಹೌದಾ? ನೆಕ್ಸ್ಟ್ MCQ ಕ್ವಶನ್ಸ್ ನೋಡೋಣ ಬರ್ರಿ. 2025 ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿ ಇನ್ನ ಹೆಂಗ್ ನೋಡಿದ್ವಲ್ಲ, ಫಸ್ಟ್ ಕರೆಂಟ್ ಅಫೇರ್ಸ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಅದ. ಸಾಂಸ್ಥಿಕ ವರ್ಗ ಯಾರಿಗೆ ನೀಡಲಾಗಿದೆ ಅಂತ ಕೇಳಾರ. UIUSSP ಗೆ ನೀಡಲಾಗಿದೆ. ಹೌದಾ? ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ UNFAA ಭಾರತವು 2025 ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯ ಸಾಂಸ್ಥಿಕ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಜನಸಂಖ್ಯಾ ವೈಜ್ಞಾನಿಕ ಅಧ್ಯಯನ ಒಕ್ಕೂಟ ಅಂದ್ರೆ IUSSP ಅಂತ ಶಾರ್ಟ್ ಫಾರ್ಮ್ ಗೆ ನಮ್ಗ ಏನಾಗಿದೆ ಆಪ್ಷನ್ ಕೊಟ್ಟಾರ. ಅದು ಗೌರವಿಸಿದೆ. ಜಾಗತಿಕವಾಗಿ ಜನಸಂಖ್ಯಾ ವಿಜ್ಞಾನ ಸಂಶೋಧನೆ ಸಾಮರ್ಥ್ಯ ವೃದ್ಧಿ ಪುರಾವೆ ಆಧಾರಿತ ನೀತಿ ನಿರೂಪಣೆಗೆ ನೀಡಿದ ಅತ್ಯುತ್ತಮವಾದಂತಹ ಕೊಡುಗೆಗಾಗಿ ಈ ಪ್ರಶಸ್ತಿ ಲಭ್ಯ ಆಗಿದೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು ಡಿಸೆಂಬರ್ 1, 2025 ಯಾವ ಹುದ್ದೆಯನ್ನ ವಹಿಸಿದ್ರು ಅಂತ ಕೇಳಾರ. ನಾವು ಈಗಾಗ್ಲೇ ನೋಡ್ರಿ ತೇಜ್ಬೀರ್ ಸಿಂಗ್ ಅವರ ಫೋಟೋ ಅದ. ಎಲ್ಲಾಗ್ಯಾರ ಅಂದ್ರೆ ಮಹಾನ್ ನಿರ್ದೇಶಕರಾಗ್ಯಾರ. ಎಲ್ಲಿ? ತಪಾಸಣಾ ಮತ್ತು ಭದ್ರತಾ. ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು ಎಷ್ಟು ವರ್ಷ? 37 ವರ್ಷ ಅವರ ವೃತ್ತಿ ಅನುಭವದಲ್ಲಿ. ಈಗ ಏನ್ ಮಾಡಾರ? ಅವರ DG ಯನ್ನಾಗಿ ಅಂದ್ರೆ ಮಹಾನ್ ನಿರ್ದೇಶಕರನ್ನಾಗಿ ಅಧಿಕಾರ ವಹಿಸ್ಕೊಂಡಾರ. ಅಟಲ್ ಪಿಂಚಣಿ ಯೋಜನೆಯನ್ನು ಯಾವ ಸಂಸ್ಥೆ ನಿರ್ವಹಿಸುತ್ತದೆ ಅಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್, ಹಣಕಾಸು ಸಚಿವಾಲಯನೋ, ಏನ್ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಕೇಳಾರ. PFRDA ಅಂತನೂ ಕೊಡಬಹುದು. ಹೌದಾ? ನಬಾರ್ಡ್ ಅಂತ ಕೇಳಾರ. ಇದನ್ನ ಪಿಂಚಣಿ ವ್ಯವಸ್ಥೆಯನ್ನ ಯಾವುದು ನಿರ್ವಹಿಸ್ತದಂದ್ರ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತಾನೆ ಸಪರೇಟ್ ಅದ, ಅದೇ ನಿರ್ವಹಿಸ್ತದ. ಟಾಮ್ ಸ್ಟಾಫರ್ಡ್ ಅವರ ಅತ್ಯಂತ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಾರ. ಹೌದಾ? ರೋಸೆನ್ ಕ್ರಾಟ್ಸ್ ಮತ್ತು ಗಿಲ್ಡೆನ್ ಸ್ಟನ್ ಸತ್ತರು. ಗಿಲ್ಡೆನ್ ಸ್ಟನ್ಸ್ ಅನ್ನುವಂತ ಖ್ಯಾತ ಬ್ರಿಟಿಷ್ ನಾಟಕಗಾರ ಮತ್ತು ಆಸ್ಕರ್ ಪ್ರಶಸ್ತಿ ವಿಜೇತ ಚಿತ್ರಕಾರ ಟಾಮ್ ಸ್ಟಾಫರ್ಡ್ ಅವರು ತಮ್ಮ 88ನೇ ವಯಸ್ಸಿನಲ್ಲಿ ಇಂಗ್ಲೆಂಡ್ ಡಾರ್ಸೆಟ್ನಲ್ಲಿ ನಿಧನರಾದ್ರು. ಅವರು ಬರೆದ ಪ್ರಸಿದ್ಧ ಕೃತಿಯನ್ನ ಕೇಳಾರ ರೋಸೆನ್ ಕ್ರಾಟ್ಸ್ ಮತ್ತು ಗಿಲ್ಡೆನ್ ಸ್ಟನ್. ಭಾರತದ ಮೊದಲ ಖಾಸಗಿ ವಲಯದ
ಸಂಚರಣೆ ನಾವೀನ್ಯತೆ ಕೇಂದ್ರ ಯಾವ್ದತ್ ಕೇಳಾರ? ACEN ಅಂದ್ರೆ ಇಂಡಿಯಾ ಉನ್ನತ ತಂತ್ರಜ್ಞಾನ ಸಂಚರಣೆ ವ್ಯವಸ್ಥೆಯಲ್ಲಿ ಸ್ವಾವಲಂಬನೆಯತ್ತ ಮಹತ್ವದ ಹೆಜ್ಜೆ ಇಡುವ ಸಲುವಾಗಿ ಸ್ಥಾಪಿಸಿದಂತ ಸಂಸ್ಥೆ ಆಗಿದೆ. IGI ಅಂದ್ರೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಮಾನ ನಿಲ್ದಾಣ ನೀರು ನಿರ್ವಹಣಾ ಮೂಲಸೌಕರ್ಯ ಒಟ್ಟು 90 ಲಕ್ಷ ಲೀಟರ್ ಸಾಮರ್ಥ್ಯದ ಎಷ್ಟು ಭೂಗತ ಜಲಾಶಯವನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಾರ. ಭೂಗತ ಜಲಾಶಯವನ್ನು ಮಾಡಿದ್ದು ನೋಡ್ತೀವಿ ಎಷ್ಟಂದ್ರೆ 2. ಭಾರತವು ಮುಂದಿನ ಯಾವ ಅವಧಿಗೆ ಯುನೆಸ್ಕೋ ಕಾರ್ಯಾಚರಣೆ ಮಂಡಳಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ ಎಲ್ಲಿ ತನ ಅಂತಂದ್ರೆ ಮೊದಲು ಇತ್ತು, ಮುಂದೆ 2025ರಿಂದ 2021ರವರೆಗೆ. ಯಾವ ಐತಿಹಾಸಿಕ ಕಾರ್ಯಾಚರಣೆ ಯಶಸ್ಸಿನ ಸ್ಮರಣಾರ್ಥ ನೌಕಾಪಡೆ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಾರ. ಆಲ್ರೆಡಿ ಅದರ ಕಾನ್ಸೆಪ್ಟ್ ನೋಡಿವಿ, ಆಪರೇಷನ್ ಟ್ರೈಡೆಂಟ್. ಇನ್ನ ಒನ್ ಲೈನರ್ ನೋಡೋಣ ಬರ್ರಿ. 2025ರಲ್ಲಿ IUSSPಗೆ ಯಾವ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಾರೆ. ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ನೀಡಲಾಗಿದೆ. ಏರ್ ಮಾರ್ಷಲ್ ತೇಜ್ಬೀರ್ ಸಿಂಗ್ ಅವರು ಭಾರತೀಯ ವಾಯುಪಡೆಯಲ್ಲಿ ಯಾವ ಪ್ರಮುಖ ಹುದ್ದೆಯನ್ನು ಹೊಂದಿದ್ದಾರೆ ಅಂದ್ರೆ ಮಹಾನಿರ್ದೇಶಕ ಹುದ್ದೆಯನ್ನು ಹೊಂದಿದ್ದಾರೆ. ಅಟಲ್ ಪಿಂಚಣಿ ಯೋಜನೆಯಲ್ಲಿ ಅಕ್ಟೋಬರ್ 31, 2025ರವರೆಗೆ ಎಷ್ಟು ಒಟ್ಟು ನೋಂದಣಿಗಳು ನಡೆದಿವೆ ಅಂತ ಕೇಳಾರ. 8.34 ಕೋಟಿಗೂ ಹೆಚ್ಚು, 48% ಮಹಿಳೆಯರನ್ನ ಒಳಗೊಂಡಾಗ. ನಿಧನರಾದ ಆಸ್ಕರ್ ಪ್ರಶಸ್ತಿ ವಿಜೇತ ಚಿತ್ರಗಾರ ಟಾಮ್ ಸ್ಟ್ಯಾಂಡರ್ಡ್ ತಮ್ಮ ಅತ್ಯಂತ ಪ್ರಸಿದ್ಧ ಕೃತಿಗೆ ಯಾವ ಕೃತಿಯನ್ನು ಬರೆದಿದ್ದಾರೆ? ರೋಸೆನ್ ಕ್ಯಾಟ್ಸ್ ಮತ್ತು ಗಿಲ್ಡೆನ್ ಸ್ಟನ್ಸ್ ಹತ್ತಿದ್ದಾರೆ ಅನ್ನುವ ಕೃತಿ. ಆಮೇಲೆ ತಿರುವನಂತಪುರದಲ್ಲಿ ಇಸ್ರೋ ಮುಖ್ಯಸ್ಥರು ಪ್ರಾರಂಭಿಸಿದ ಭಾರತದ ಮೊದಲ ಖಾಸಗಿ ಸಂಚರಣೆ ನಾವೀನ್ಯತೆ ಕೇಂದ್ರದ ಹೆಸರೇನು ಅಂತ ಕೇಳಾರ. ಆನಂದ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸಂಚರಣೆ, ಏಷಿಯನ್ ಅಂತ ಕರಿತೀವಿ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದನ್ನು ಶಾರ್ಟ್ ಫಾರ್ಮ್ ಆಗಿ IGI ವಿಮಾನ ನಿಲ್ದಾಣ ಅಂತ ಕರಿತೀವಿ. ಯಾವ ವ್ಯತ್ಯಾಸವನ್ನು ಸಾಧಿಸಿದ ಮೊದಲ ವಿಮಾನ ನಿಲ್ದಾಣವಾಗಿದೆ ಅಂತ ಕೇಳ್ತಾರ. ಜಲಧನಾತ್ಮಕ ವಿಮಾನ ನಿಲ್ದಾಣ ಆಗ್ಯದ. IGI ಯಾವ ಚೌಕಟ್ಟಿನ ಅಡಿಯಲ್ಲಿ ಧನಾತ್ಮಕ ವಿಮಾನ ನಿಲ್ದಾಣ ಪ್ರಮಾಣೀಕರಣವನ್ನು ಪಡೆದುಕೊಂಡಿದೆ ಅಂತ ಕೇಳಾರ. ನೀರಿನ ತಟಸ್ಥ ಚೌಕಟ್ಟು ಅಂದ್ರೆ ನೀರಿನ ಸಂಗ್ರಹಣೆ ಬಗ್ಗೆ. 2025-26ರ ಮುಂದಿನ ಅವಧಿಗೆ ಭಾರತವು ಯುನೆಸ್ಕೋದ ಕಾರ್ಯಕಾರಿ ಮಂಡಳಿಗೆ ಮರು ಆಯ್ಕೆಯಾಗಿದೆ. ಭಾರತೀಯ ನೌಕಾಪಡೆ ದಿನ ಡಿಸೆಂಬರ್ 4 ಯಾವ ಐತಿಹಾಸಿಕ ಮಿಲಿಟರಿ ಕಾರ್ಯಾಚರಣೆಯನ್ನು ಸ್ಮರಿಸುತ್ತದೆ ಅಂತ ಕೇಳಾರ. ಆಪರೇಷನ್ ಟ್ರೈಡೆಂಟ್. ಯಾವಾಗಂದ್ರೆ 1971 ಇಂಡೋ ಪಾಕ್ ಯುದ್ಧ ನಡೆಯುವ ಸಂದರ್ಭದಲ್ಲಿ. ಯಾವ ವರ್ಷದ ವೇಳೆಗೆ ಭಾರತೀಯ ನೌಕಾಪಡೆಯ ಸ್ವಾವಲಂಬಿ ನೌಕಾಪಡೆ ಆಗುವ ಗುರಿಯನ್ನು ಹೊಂದಿದೆ ಅಂತ ಕೇಳಾರ. 2047ರಷ್ಟಿಗೆ ಸಂಪೂರ್ಣ ಭಾರತ ಸ್ವಾವಲಂಬಿ ನೌಕಾಪಡೆಯ ಗುರಿಯನ್ನ ಹೊಂದಿದೆ. ಹೌದಾ ಸ್ನೇಹಿತರೆ, ಇವು ಅತ್ಯಂತ ಮಹತ್ವದ ಪ್ರಚಲಿತ ಘಟನೆಗಳು. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತಿ ಉಪಯುಕ್ತವಾದಂತಹ ಪ್ರಚಲಿತ ಘಟನೆ ಅದಾವು. ಎಲ್ಲರೂ ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು.